ಇವತ್ತಿನ ಈ ಪ್ರವಚನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಬ್ರು ಕೇಳಿದಂಥ ಒಂದು ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದೇನೆ. ಅದು ಎಲ್ರಿಗೂ ಕೂಡ ಉಪಯುಕ್ತ ಆದೀತು ಅನ್ನೋ ಭಾವನೆಯಿಂದ ಎಲ್ರಿಗೂ ಕಳಿಸ್ತಾ ಇದ್ದೇನೆ. ಈ ಮಹಾಭಾರತ ಮೊದಲಾದ ಗ್ರಂಥಗಳಲ್ಲಿ, ಭಾಗವತ ಮೊದಲಾದ ಗ್ರಂಥಗಳಲ್ಲಿಯೂ ಕೂಡ ಶೃಂಗಾರದ ವರ್ಣನೆ ಬಹಳ ಇದೆ. ವನಪರ್ವದಲ್ಲಿ ಊರ್ವಶಿಯ ಸೌಂದರ್ಯವನ್ನ ವೇದವ್ಯಾಸ ದೇವರು ವರ್ಣಿಸ್ತಾರೆ. ಮತ್ತೆ ಭಾಗವತದಲ್ಲಿಯೂ ಅದೆಲ್ಲ ಇದ್ದೇ ಇದೆ. ಗಚ್ಚಂತ್ಯಾಹಾರ ರುಚಿರವು ಸ್ತನವು ತಸ್ಯ ವವಲ್ಗತುಹು ಅಂತ ಊರ್ವಶಿಯನ್ನ ವರ್ಣಿಸ್ತಾರೆ. ಇದೆಲ್ಲ ಅರ್ಥ ನಾನು ಹೆಚ್ಚು ವಿವರಿಸಲಿಕ್ಕೆ ಹೋಗೋದಿಲ್ಲ, ಅದು ಈಗ ಬೇಡ, ಈ ವೇದಿಕೆಯಲ್ಲಿ ಅದು ಬೇಡ ಅಂತೂ ಅದನ್ನು ವರ್ಣಿಸಿದ್ದಾರೆ. ಕಾಳಿದಾಸ ಮೊದಲಾದ ಕವಿಗಳು ಕೂಡ ಅದನ್ನ ವರ್ಣಿಸಿದ್ದು ನಮಗೆ ಕಂಡು ಬರ್ತದೆ. ಇಲ್ಲಿ ಕವಿಗಳು ಮೊದಲಾದವರು ಹೀಗೆ ಯಾಕೆ ವರ್ಣಿಸಿದರು, ವೇದವ್ಯಾಸರೇ ಆಗಲಿ ಅಥವಾ ಈ ಥರ ವರ್ಣಿಸಲಿಕ್ಕೆ ಏನು ಕಾರಣ ಅಂತ ಒಂದು ಪ್ರಶ್ನೆಯನ್ನ ಕೆಲವರು ಕೇಳ್ತಾರೆ. ಮಹಾಭಾರತ ಒಂದು ಅಧ್ಯಾತ್ಮ ಕಾವ್ಯ, ಅದರಲ್ಲಿ ಇಂಥ ವರ್ಣನೆ ಯಾಕೆ, ಅದರ ಔಚಿತ್ಯ ಏನು ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ಉತ್ತರ ಏನು ಅಂತಂದ್ರೆ, ಮಹಾಭಾರತವೇ ಆಗಲಿ ಮತ್ತೆ ಯಾವುದೇ ಕಾವ್ಯವಾಗಲಿ, ಇವು ಎಲ್ಲ ಕಾವ್ಯಗಳು ಕೂಡ 9 ರಸಗಳಿಂದ ತುಂಬಿರಬೇಕು ಅಂತ ಒಂದು ಪ್ರಾಚೀನ ಕಲ್ಪನೆ ಇತ್ತು. ಅದಕ್ಕಾಗಿ ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ ಮೊದಲಾದ ಎಲ್ಲ ರಸಗಳನ್ನು ಕೂಡ ಆ ಕಾವ್ಯಗಳಲ್ಲಿ ತುಂಬಿರ್ತಿದ್ರು. ಮಹಾಭಾರತ ಯಾಕೆ ಪೂರ್ಣ ಮಧ್ವರ ಚರಿತ್ರೆಯಲ್ಲಿಯೂ ಕೂಡ, ಮಧ್ವಾಚಾರ್ಯ ಚರಿತ್ರದಲ್ಲೂ ಕೂಡ ಶೃಂಗಾರದ ವರ್ಣನೆ ಇದೆ. 11ನೇ ಸರ್ಗದಲ್ಲಿ ಮುಕ್ತಿಯ ವರ್ಣನೆ ಮಾಡ್ತಾರೆ, ಮೋಕ್ಷದಲ್ಲಿ ದಂಪತಿಗಳು ಹೇಗಿರ್ತಾರೆ ಅಂತ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಮಹಾಭಾರತ ಇನ್ನು ಕೆಲವು ರಾಜರು, ಮುನಿಗಳು, ದೇವತೆಗಳು ಮೊದಲಾದವರಿಗೆಲ್ಲ ಸಂಬಂಧಪಟ್ಟ ಕಾವ್ಯ. ಮಧ್ವವಿಜಯ ಅಂತೂ ಕೇವಲ ಒಂದು ಸನ್ಯಾಸಿಗೆ ಸಂಬಂಧಪಟ್ಟ ಕಾವ್ಯ ಅದು. ಅಂಥದ್ರಲ್ಲೇ ಈ ವರ್ಣನೆಯನ್ನು ಮಾಡ್ತಾರೆ. ಒಟ್ಟಾರೆ ಅವ್ರ ತಾತ್ಪರ್ಯ ಏನಂತಂದ್ರೆ, ಶೃಂಗಾರ, ವೀರಕರಣ ಮೊದಲಾದ ಎಲ್ಲಾ ರಸಗಳು ಎಲ್ಲಾ ಕಾವ್ಯದಲ್ಲೂ ಇರಬೇಕು. ಚಂದ್ರೋದಯ, ಸೂರ್ಯೋದಯದ ವರ್ಣನೆ ಇವೆಲ್ಲವೂ ಕೂಡ ಇರಬೇಕು ಅಂತ ಒಂದು ದೃಷ್ಟಿ ಇದೆ. ಮತ್ತೆ ಈ ವರ್ಣನೆ ಏನಿದೆಯಲ್ಲ, ಇದು ಕೇವಲ ಕಾವ್ಯಗಳಲ್ಲಿ ಮಾತ್ರ ಅಂತಲ್ಲ. ನಮಗೆ ಕಾವ್ಯಗಳು, ಯಾವುದೇ ಲಲಿತ ಕಲೆಗಳು, ಅವೆಲ್ಲ ಕಡೆನೂ ಕೂಡ ಇಂಥದ್ದು ವರ್ಣನೆ ಮಾಡೇ ಮಾಡ್ತಾರೆ. ಕಾವ್ಯ ಅಂತ ಅನ್ನೋದು ಈಗ ಶ್ರಾವ್ಯ ಕಾವ್ಯ, ಕೆಲವು ಮಧ್ವವಿಜಯ ಮೊದಲಾದವುಗಳನ್ನು ನಾವು ಶ್ರವಣ ಮಾಡಿ ಆನಂದಿಸಬೇಕಾದಂಥ ಕಾವ್ಯ. ಮಹಾಭಾರತವು ಅಂತದೆ. ಇವೆಲ್ಲ ಕೆಲವು ಶ್ರಾವ್ಯ ಕಾವ್ಯಗಳು. ಇನ್ನು ಕೆಲವು ದೃಶ್ಯ ಕಾವ್ಯಗಳು ಅಂತ ಇರ್ತವೆ, ನಾಟಕಗಳು ಅಂತ ಹೇಳಿ. ಆ ನಾಟಕದಲ್ಲಿಯೂ ಕೂಡ ಈ ಶೃಂಗಾರವನ್ನ ವರ್ಣನೆ ಮಾಡಿಯೇ ಮಾಡ್ತಿರ್ತಾರೆ. ಕೆಲವು ಸಾರಿ ನಾಟಕದಲ್ಲಿ ಹೆಚ್ಚು ಶೃಂಗಾರ ವರ್ಣನೆ ಇರ್ತದೆ, ಕೆಲವು ಬಾರಿ ಶ್ರಾವ್ಯ ಕಾವ್ಯದಲ್ಲೇ ಶೃಂಗಾರದ ವರ್ಣನೆ ಹೆಚ್ಚಿರ್ತದೆ. ಮತ್ತೆ ಲಲಿತ ಕಲೆಗಳಲ್ಲಿಯೂ ಕೂಡ, ಚಿತ್ರಕಲೆ, ಶಿಲ್ಪಕಲೆ, ಇಂತಹ ಕಲೆಗಳಲ್ಲಿಯೂ ಕೂಡ ಪ್ರಾಚೀನರು ಅಂತ ಶೃಂಗಾರವನ್ನ ಚಿತ್ರಿಸಿಯೇ ಇರ್ತಿದ್ರು. ಈ ಶಿಲ್ಪಕಲೆ, ಪ್ರಖ್ಯಾತವಾದ ದೇವಾಲಯಗಳಲ್ಲಿಯೂ ಕೂಡ ಆ ಶೃಂಗಾರದ ವರ್ಣನೆ, ಮಿಥುನ ಶಿಲ್ಪಗಳ ವರ್ಣನೆ ಇವೆಲ್ಲ ಇದ್ದೇ ಇರ್ತಿದ್ವು. ಈಗಲೂ ಕೂಡ ಅಂಥ ವರ್ಣನೆಗಳನ್ನ, ಅಂಥ ಕೆತ್ತನೆಗಳನ್ನ ನಾವು ನೋಡಬಹುದು. ಇತ್ತೀಚಿನವರು ಮಾಡಿದ್ರಲ್ಲಿ ಯಾವುದೋ ಅಂಥ ವರ್ಣನೆಗಳು ನಮ್ಗೆ ಕಾಣಿಸೋದಿಲ್ಲ, ಆದರೆ ಪ್ರಾಚೀನರು ಮಾಡಿದ್ರಲ್ಲಿ ಅವೆಲ್ಲ ಇವೆ. ಗದುಗಿನ ವೀರನಾರಾಯಣನ ದೇವಸ್ಥಾನದಲ್ಲಿ, ಅದರ ಗೋಪುರದಲ್ಲಿ ಅಂಥ ಮಿಥುನ ಶಿಲ್ಪಗಳಿವೆ. ಇಲ್ಲೇ ಬಾಗಲಕೋಟೆ ಸಮೀಪ ತುಳಸಿಗೇರಿಯ ದೇವಸ್ಥಾನದಲ್ಲಿ ಅಂತ ನೆನಪು, ಅಥವಾ ಮತ್ತೊಂದು ಯಾವುದೋ ಇರಬಹುದು. ಅಂಥ ಕೆಲವು ದೇವಾಲಯಗಳಲ್ಲಿ ಕೂಡ ಮಿಥುನ ಶಿಲ್ಪಗಳ ವರ್ಣನೆ ಇದ್ದೇ ಇರ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮಧ್ವವಿಜಯದಲ್ಲಿ ಶೃಂಗಾರದ ವರ್ಣನೆ ಇದೆ ಅಂತ ಹೇಳಿದ್ನಲ್ಲ, ಸನ್ಯಾಸಿಗೆ ಸಂಬಂಧಪಟ್ಟ ಒಂದು ಕಾವ್ಯದಲ್ಲಿ ಶೃಂಗಾರದ ವರ್ಣನೆ ಇದೆ ಅಂತ ಹೇಳಿದ್ನಲ್ಲ, ಹಾಗೆ ಉಡುಪಿಯ ಮಧ್ವ ಸರೋವರ ಇದೆಯಲ್ಲ, ಅಲ್ಲಿಯೂ ಕೂಡ 1-2 ಶೃಂಗಾರದ ಶಿಲ್ಪಗಳಿವೆ, ಮಿಥುನ ಶಿಲ್ಪಗಳಿವೆ. ಬಹಳ ಜನರಿಗೆ ಅದು ಗಮನಕ್ಕೆ ಬಂದಿರೋದಿಲ್ಲ. ಉಡುಪಿಯಲ್ಲಿ ಮಧ್ವ ಸರೋವರದಲ್ಲಿ ನಾವು ಬಲಭಾಗಕ್ಕೆ ಹೋದರೆ ಅಲ್ಲಿ ಭಾಗೀರಥಿಯ ಅಂದ್ರೆ ಗಂಗಾದೇವಿಯ ಗುಡಿ ಇದೆ ಮೂಲೆಯಲ್ಲಿ. ಆ ಭಾಗೀರಥಿ ದೇವಿಯ ಗುಡಿಯನ್ನು ದಾಟಿ ಮತ್ತೆ ಮುಂದೆ ಪೂರ್ವಕ್ಕೆ ಹೋದ್ರೆ, ಅಂದ್ರೆ ಭಾಗೀರಥಿ ಗುಡಿಗೆ ಬೆನ್ನು ಮಾಡಿ ನಾವು ಮುಂದೆ ಹೋದ್ರೆ ಅಲ್ಲಿ ಕೆಲವರು ಪೂಜೆ ಮಾಡಿ ಅನ್ನಕ್ಕೆ ಏನು ಕುತ್ಕೋತಾರೆ, ಕಟ್ಟೆ ಇತ್ಯಾದಿಗಳಿವೆ. ಅಲ್ಲಿ 2 ಕಡೆ ಉತ್ತರಕ್ಕೆ ಮುಖ ಮಾಡಿ 2 ಶಿಲ್ಪಗಳಿವೆ. ಉತ್ತರಕ್ಕೆ ಮುಖವಾದಂತಹ ಕಟ್ಟೆಯಲ್ಲಿ 2 ಶಿಲ್ಪಗಳಿವೆ. ಅದನ್ನು ಕೂಡ ನೀವು ಯಾರು ಹೋದಾಗ ನೋಡಬಹುದು.
ಈಗ ಅಲ್ಲಿದೆ. ಆದ್ರೆ ಅದೇ ಉಡುಪಿಯ ಗೋಪುರ ಏನಿದೆ ಮಹಾದ್ವಾರ, ಆ ಮಹಾದ್ವಾರದಲ್ಲಿ ಗೋಪುರದಲ್ಲಿ ಅದೇನು ನನಗೆ ಕಾಣಿಸಿಲ್ಲ. ಅದು ಇತ್ತೀಚಿನವ್ರು ಯಾರು ಕಟ್ಟಿದ್ದು. ಈ ಮಧ್ವ ಸರೋವರದ ನಿರ್ಮಾಣ, ಸರೋವರ ಮೊದಲಿಂದ ಇದ್ದಿರಬಹುದು, ಅದಕ್ಕೆ ಆ ಕಲ್ಲಿನ ರಚನೆ ಮಾಡಿದ್ದೇನಿದೆ ಈಗ ಒಂದು 400-500 ವರ್ಷದಿಂದ ಯಾರು ಇದ್ದಿರಬಹುದು ಅಂತ ಕಾಣಿಸ್ತದೆ, ವಾದಿರಾಜ ಸ್ವಾಮಿಗಳ ಕಾಲದಲ್ಲಿ ಇತ್ಯಾದಿ. ಆಗ ಅದನ್ನು ಯಾರೋ ಮಾಡಿದ್ದಾರೆ. ಹೀಗೆ ಎಂತೆಂಥ ದೇವಾಲಯಗಳಲ್ಲಿಯೂ ಕೂಡ ಇವೆಲ್ಲ ಶಿಲ್ಪ ಕಾವ್ಯಗಳು, ಅಲ್ಲಿ ಇಂಥ ಶಿಲ್ಪಗಳನ್ನು ನಾವು ನೋಡಬಹುದು. ಮತ್ತೆ ಅದೆಷ್ಟೋ ಪ್ರಾಚೀನ ಪೇಂಟಿಂಗ್ಸ್, ಚಿತ್ರಕಲೆಗಳಲ್ಲೂ ಕೂಡ ಅಂಥ ವರ್ಣನೆ ನಮ್ಗೆ ಕಾಣಿಸ್ತದೆ. ಈ ತುಮಕೂರಿನ ಹತ್ರ ಶಿರಾ ಅಂತ ಒಂದು ದೇವಸ್ಥಾನ, ನರಸಿಂಹ ದೇವಸ್ಥಾನವೋ ಮತ್ಯಾವುದೋ ನನಗೆ ನೆನಪಿಲ್ಲ, ಅಲ್ಲಿಯೂ ಕೂಡ ಕೆಲವು ಚಿತ್ರಕಲೆಗಳಿವೆ. ಅಂಥ ಕಡೆನೂ ಕೂಡ ಇದನ್ನೆಲ್ಲ ಚಿತ್ರಿಸ್ತಾರೆ. ಹೀಗೆ ಒಟ್ಟಾರೆ ನಾವು ಒಂದು ಯಾವುದಾದ್ರೂ ಚಿತ್ರಕಲೆಯಿಂದ ಕೂಡಿದಂತಹ, ಚಿತ್ರಕಲೆಯ ಅನೇಕ ಪ್ರದರ್ಶನಗಳಿಂದ ಕೂಡಿದಂತಹ ಒಂದು ದೇವಾಲಯಕ್ಕೆ ಬರಲಿ, ಶಿಲ್ಪಕಲೆಯಿಂದ ಕೂಡಿದಂತಹ, ಶಿಲ್ಪಕಲಾ ವೈಭವದಿಂದ ಕೂಡಿದಂತಹ ಒಂದು ದೇವಾಲಯಕ್ಕೆ ಬರಲಿ, ಅಲ್ಲೆಲ್ಲಾ ಕಡೆನೂ ಕೂಡ ನಮಗೆ ಈ ಶೃಂಗಾರಾದಿ ನವರಸಗಳು ಕಾಣಿಸಬೇಕು ಅಂತ ಅನ್ನೋದು ಪ್ರಾಚೀನದ ಕಲ್ಪನೆ ಆಗಿತ್ತು. ಮತ್ತೆ ಅಲ್ಲೆಲ್ಲಾ ಕಡೆನೂ ಕೂಡ ಎಲ್ಲಾ ಮಿಥುನಗಳು, ದೇವತಾ ಮಿಥುನಗಳು, ಅಲ್ಲೆಲ್ಲಾ ಕಡೆನೂ ಕೂಡ ದಂಪತಿಯವರು ಭಗವಾನ್ ವಿಷ್ಣು ಅಂತ ಹೇಳಿದಂತೆ ಎಲ್ಲಾ ದಂಪತಿಗಳಲ್ಲೂ ಭಗವಂತನನ್ನು ಕಾಣಬೇಕು. ಗಂಡಿನಲ್ಲಿ ವಿಷ್ಣು ಇರ್ತಾನೆ, ಮತ್ತೆ ಹೆಣ್ಣಿನಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಹಾಗೆ ಗಂಡಿನಲ್ಲಿ ಭಾರತೀಯ ಮುಖ್ಯ ಪ್ರಾಣರು, ಗಂಡಿನಲ್ಲಿ ಮುಖ್ಯ ಪ್ರಾಣ ಇರ್ತಾನೆ, ಶಿವ ಇರ್ತಾನೆ. ಹಾಗೆ ಹೆಣ್ಣಿನಲ್ಲಿ ಪಾರ್ವತಿ ಇರ್ತಾಳೆ, ಮತ್ತೆ ಭಾರತೀಯ ಕೂಡ ಇರ್ತಾಳೆ. ಹೀಗೆ ಇದನ್ನೆಲ್ಲವನ್ನು ನಾವು ಅನುಸಂಧಾನ ಮಾಡಬೇಕು ಅಂತ ನಮಗೆ ತೋರಿಸಿಕೊಡ್ಲಿಕ್ಕೆ ಇರುವಂತಹ ಕೆಲವು ಶಿಲ್ಪಗಳು ಅಂತ ನಂದು ಆಲೋಚನೆ. ಇದನ್ನೆಲ್ಲ ನೀವು ಕೇಳಿ ನಿಮ್ಮ ಅಭಿಪ್ರಾಯ ಹೇಳಬೇಕು. ಮತ್ತೆ ನಾವು ಜಗತ್ತಿನಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳನ್ನ ಯಾವತ್ತೂ ಕೂಡ ನಮ್ಮ ಕಣ್ಣೆದುರಿಗೆ ಇಟ್ಕೊಂಡಿರ್ತೀವಿ. ನಮ್ಮ ಸಾಧನೆ ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟದ್ದು. ಧರ್ಮೇಚಾರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ತತ್ವತೆ. ಮಹಾಭಾರತದಂಥ ಗ್ರಂಥದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4ಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎಲ್ಲಾ ವರ್ಣನೆಗಳು ಇರಬೇಕು. ಅದಕ್ಕಾಗಿ ಈ ಎಲ್ಲ ಚಿತ್ರಣಗಳನ್ನು ಮಾಡ್ತಾರೆ. ನಾವು ನಮ್ಮ ಸುತ್ತಮುತ್ತಲು ಈ ಶೃಂಗಾರ ಇತ್ಯಾದಿಗಳನ್ನೇನು ನೋಡ್ತೇವಲ್ಲ, ಸ್ತ್ರೀ ಪುರುಷನನ್ನು ನೋಡಿದಾಗ, ಪುರುಷ ಸ್ತ್ರೀಯನ್ನು ನೋಡಿದಾಗ ಅವನಲ್ಲಿ ವ್ಯರ್ಥವಾದಂತಹ ಯಾವುದೇ ಅನುಚಿತವಾದಂತಹ ಕಾಮ ಅವನ ಮನಸ್ಸಿನಲ್ಲಿ ಉದ್ರಿಕ್ತ ಆಗಬಾರದು. ಒಬ್ಬ ಪುರುಷ ಸ್ತ್ರೀಯನ್ನು ನೋಡಿದಾಗ ಅಲ್ಲಿ ಭಗವಂತನ ಸ್ತ್ರೀ ರೂಪವನ್ನು ನೋಡಬೇಕು. ಪಾರ್ವತಿ ಮೊದಲಾದ ದೇವತಾ ಸ್ತ್ರೀಯರ ಸಾನ್ನಿಧ್ಯ ಅವನಿಗೆ ಕಾಣಬೇಕು. ಹಾಗೆ ಸ್ತ್ರೀ ಒಬ್ಬಳು ಪುರುಷನನ್ನು ನೋಡಿದಾಗಲೂ ಕೂಡ ಪರಮಾತ್ಮನ ಉಳಿದ ದೇವತೆಗಳ ಶಿವ ಮೊದಲಾದವರ ಸಾನ್ನಿಧ್ಯ ಅವರಿಗಲ್ಲಿ ಕಾಣಬೇಕು. ಹೀಗೆ ದೇವಾಲಯಗಳಲ್ಲಿ, ಶಿಲ್ಪಕಲೆಗಳಲ್ಲಿ, ಮತ್ತೆ ಶ್ರಾವ್ಯ ದೃಶ್ಯ ಕಾವ್ಯಗಳಲ್ಲಿ, ಚಿತ್ರಕಲೆಗಳಲ್ಲಿ ಅದನ್ನೆಲ್ಲ ಮೂಡಿಸುವ ಮೂಲಕ ಈ ಸಾಮಾನ್ಯರಾದಂತಹ ಜನಸಾಮಾನ್ಯರಿಗೂ ಕೂಡ, ಕೇವಲ ತತ್ವಜ್ಞಾನಿಗಳು, ದೊಡ್ಡ ಶಾಸ್ತ್ರಜ್ಞರು ಅವರಿಗೆ ಮಾತ್ರ ಅಲ್ಲ, ಜನಸಾಮಾನ್ಯರಿಗೂ ಕೂಡ ಈ ಎಲ್ಲ ಮಿಥುನ ಶಿಲ್ಪಗಳು, ದಾಂಪತ್ಯ ಚಿತ್ರಣಗಳು, ಅದರಿಂದ ಇರುವಂತಹ ಒಂದು ಅಧ್ಯಾತ್ಮದ ತತ್ವವನ್ನ ತಿಳಿಸಿಕೊಡೋದು, ಇದು ನಮ್ಮ ಪ್ರಾಚೀನರ ಉದ್ದೇಶ ಆಗಿತ್ತು. ಅದಕ್ಕಾಗಿ ಹೀಗೆಲ್ಲ ಮಾಡ್ತಿದ್ರು. ಹಾಗೆ ಅದನ್ನು ತಿಳಿಸಿಕೊಡ್ಲಿಕ್ಕಾಗಿರುವಂತಹ ಒಂದು ತರಬೇತಿ ರೂಪವಾದ ಕಾರ್ಯಕ್ರಮ ಅದೆಲ್ಲ. ನಮಗೆ ನೀವಾಗಿ ಹೋಗಿ ಯಾವ್ದಾದ್ರು ಒಂದು ಕಾವ್ಯ ಓದ್ರಿ, ಕಾವ್ಯದಲ್ಲಿ ನಾವು ವಿವರಿಸಿ ಹೇಳ್ತೀವಿ, ಪ್ರವಚನಕ್ಕೆ ಬಂದ್ರಿ ಅಂದ್ರೆ ಜನ ಬರೋದಿಲ್ಲ. ದೇವಾಲಯಗಳಿಗೆ ಸುಲಭವಾಗಿ ಹೋಗ್ತಾರೆ. ದೇವಾಲಯಕ್ಕೆ ಹೋದಲ್ಲೆಲ್ಲ ಭಕ್ತಿಯ ಶಿಲ್ಪಗಳು, ಭಕ್ತಿಯ ರಸವನ್ನು ತೋರಿಸುವ ಶಿಲ್ಪಗಳು, ಶೌರ್ಯವನ್ನು ತೋರಿಸುವ ಶಿಲ್ಪಗಳು, ಹಾಗೆ ಕಾಮದ ಅಭಿವ್ಯಕ್ತಿಯನ್ನು ತೋರಿಸುವಂಥ ಶಿಲ್ಪಗಳು, ಚಿತ್ರಕಲೆಗಳೆಲ್ಲ ಅಲ್ಲಿರಲೇಬೇಕು. ಆ ಮೂಲಕ ಜನರಿಗೆ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ ಅನ್ನೋದು ನಮ್ಮ ಪ್ರಾಚೀನರ ಉದ್ದೇಶ ಆಗಿತ್ತು. ಎಲ್ಲಾ ದೇವಾಲಯಗಳಲ್ಲೂ ಅದು ಇರ್ತಿತ್ತು. ಕೆಲವು ಕಡೆ ಈ ಕೋನಾರ್ಕದಂಥ, ಒರಿಸ್ಸಾದ ಕೋನಾರ್ಕ ಮತ್ತು ಮಧ್ಯಪ್ರದೇಶದ ಖಜುರಾಹೋ ಇಂಥ ಕಡೆ ಅಂಥ ಶಿಲ್ಪಕಲೆಗಳಿಗಾಗಿಯೇ ಇರುವಂತಹ ದೇವಾಲಯಗಳು ವಿಶಿಷ್ಟವಾಗಿವೆ, ನಿರ್ದಿಷ್ಟವಾಗಿವೆ. ಇದೆಲ್ಲ ನಮ್ಮ ಪ್ರಾಚೀನರ ಉದ್ದೇಶ ಆಗಿತ್ತು. ಜನರಿಗೆ ಈ ಕಾಮ ಅನ್ನುವ ಪುರುಷಾರ್ಥದ, ಹಾಗೆ ಅದರ ಹಿಂದೆ ಇರುವಂತಹ ಅಧ್ಯಾತ್ಮದ ತತ್ವವನ್ನು ತಿಳಿಸಬೇಕಾದದ್ದು ನಮ್ಮ ಪ್ರಾಚೀನರ ಉದ್ದೇಶ. ಮತ್ತೆ ಊರ್ವಶಿಯ ಸೌಂದರ್ಯವನ್ನು ಹೀಗೆ ಮಹಾಭಾರತದಲ್ಲಿ ವರ್ಣನೆ ಮಾಡ್ತಾರಲ್ಲ, ಮತ್ತೆ ರುಕ್ಮಿಣೀಶ್ ವಿಜಯದಂತಹ ಕಾವ್ಯದಲ್ಲಿ ಅತ್ಯಂತ ದೊಡ್ಡ ಸನ್ಯಾಸಿಗಳಾದಂತಹ ವಾದಿರಾಜ ಸ್ವಾಮಿಗಳು ಮೊದಲಾದವರು ರುಕ್ಮಿಣಿ ಸೌಂದರ್ಯವನ್ನು ವರ್ಣನೆ ಮಾಡ್ತಾರೆ. ಪಾರ್ವತಿಯ ಸೌಂದರ್ಯವನ್ನ ಕಾಳಿದಾಸ ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ. ಅದನ್ನೆಲ್ಲ ಕೆಲವು ಬಾರಿ ಎಷ್ಟು ವ್ಯಕ್ತವಾಗಿ ವರ್ಣನೆ ಮಾಡಿರ್ತಾರಂದ್ರೆ,
ಒಂದು ವೇದಿಕೆ ಮೇಲೆ ಕೂತ್ಕೊಂಡು ಅದನ್ನು ಹೇಳಲಿಕ್ಕೂ ಸಂಕೋಚ ಆಗುವಂತಿರ್ತದೆ. ಅಷ್ಟೆಲ್ಲ ಅವ್ರು ಯಾಕೆ ಮಾಡಿರ್ತಾರೆ ಅಂತಂದ್ರೆ ಅದರಿಂದ ಮತ್ತೊಂದು ಉದ್ದೇಶ ಇದೆ. ಇದನ್ನು ಕೂಡ ಪ್ರಮಾಣ ಪುರಸ್ಸರವಾಗಿ ಹೇಳ್ತೀನಿ, ತಾವು ಅದನ್ನ ಪರಾಮರ್ಶಿಸಿ ಆಲೋಚನೆ ಮಾಡಬೇಕು. ತಾತ್ಪರ್ಯ ನಿರ್ಣಯದಲ್ಲಿ 2ನೇ ಅಧ್ಯಾಯದಲ್ಲಿ ಕೆಲವು ಉಲ್ಲೇಖಗಳನ್ನು ನೋಡ್ತೀವಿ. ಪುರುಷರಲ್ಲಿ ಶ್ರೇಷ್ಠತೆಯನ್ನು ಹೇಗೆ ಅಳಿಬೇಕು, ಅವ್ರ ಯೋಗ್ಯತೆಯನ್ನು ಹೇಗೆ ಅಳಿಬೇಕು ಅಂದ್ರೆ ಬಲದಿಂದ. ಯಾರು ಅಧಿಕ ಬಲಾಢ್ಯನೋ ಅವನು ಹೆಚ್ಚು ಶ್ರೇಷ್ಠ, ಕಡಿಮೆ ಬಲಾಢ್ಯ ಕಡಿಮೆ ಶ್ರೇಷ್ಠ ಅಂತ ಹೀಗೆ ತಿಳ್ಕೋಬೇಕು. ಸ್ತ್ರೀಯರಲ್ಲಿ ಯೋಗ್ಯತೆಯನ್ನು ಹೇಗೆ ಅಳಿಬೇಕು, ಯಾವ ಸ್ತ್ರೀ ಹೆಚ್ಚು ಶ್ರೇಷ್ಠಳು, ಯಾವ ಸ್ತ್ರೀ ಅವಳಿಗಿಂತ ಇನ್ನೊಬ್ಬಳಿಗಿಂತ ಕೆಳಗಿನವಳು, ಇದನ್ನೆಲ್ಲ ಹೇಗೆ ತಿಳಿಬೇಕು. ತಾತ್ಪರ್ಯ ನಿರ್ಣಯದಲ್ಲಿ 2ನೇ ಅಧ್ಯಾಯದ 36ನೇ ಮತ್ತೆ 37ನೇ ಶ್ಲೋಕ ಹೀಗಿದೆ. ಯತ್ರ ರೂಪಂ ತತ್ರ ಗುಣಾಃ ಭಕ್ತ್ಯಾದ್ಯಾಃ ಸ್ತ್ರೀಷು ನಿತ್ಯಶಃ ರೂಪಂ ಹಿ ಸ್ಥೂಲ ದೃಷ್ಟೀನಾಂ ದೃಶ್ಯಂ ವ್ಯಕ್ತಂ ತಥೋ ಹಿ ತತ. ಅತ್ಯಧಿಕ ರೂಪ ಎಲ್ಲಿರ್ತದಲ್ಲ ಸ್ತ್ರೀಯರಲ್ಲಿ, ಅಲ್ಲಿ ಭಕ್ತಿ ಮೊದಲಾದ ಗುಣಗಳಿರ್ತವೆ. ಭಕ್ತಿ, ಜ್ಞಾನ, ವೈರಾಗ್ಯ ಮೊದಲಾದ ಗುಣಗಳು. ಸ್ಥೂಲ ದೃಷ್ಟಿಯವರಿಗೆ ಒಳಗಿರುವ ಭಕ್ತಿ, ಜ್ಞಾನ, ವೈರಾಗ್ಯ ಕಾಣಿಸೋದಿಲ್ಲ. ಹೊರಗಿರುವ ಸೌಂದರ್ಯವೇ ಅದರಿಂದ ಕಾಣಿಸ್ತಿರ್ತದೆ. ಆದ್ರಿಂದ ಹೊರಗಿರ ಕಾಣುವ ಸೌಂದರ್ಯದ ಮೂಲಕ ಅವರ ಒಳಗಿರುವಂತಹ ಭಕ್ತಿ ಮೊದಲಾದ ಗುಣಗಳನ್ನ ನಾವು ಊಹಿಸಿ ತಿಳ್ಕೊಳ್ಳಿಕ್ಕೆ ಇದೊಂದು ವರ್ಣನೆ. ಪುರುಷರಲ್ಲಿ ಭೀಮ ಅತ್ಯಂತ ಶ್ರೇಷ್ಠ, ಸ್ತ್ರೀಯರಲ್ಲಿ ದ್ರೌಪದಿ ಅತ್ಯಂತ ಶ್ರೇಷ್ಠಳು ಅನ್ನೋದನ್ನು ತಿಳಿಸ್ತಾರೆ. ಪ್ರಾಯೋ ವೇತ್ತುಂ ನ ಶಕ್ಯಂತೆ ಭಕ್ತ್ಯಾದ್ಯಾಹ ಸ್ತ್ರೀಷು ಯತ್ನತಃ. ಸ್ತ್ರೀಯರಲ್ಲಿರುವ ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ಅಳಿಲಿಕ್ಕೆ ಸಾಧ್ಯನ? ಯಾಸಾಂ ರೂಪಂ ಗುಣಾಸ್ತಾಸಾಂ. ಎಲ್ಲಿ ಅದ್ಭುತವಾದ ರೂಪ ಇದೆಯೋ ಅಲ್ಲಿ ಅದ್ಭುತವಾದಂತಹ ಗುಣಗಳೂ ಇವೆ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಭಕ್ತ್ಯಾದ್ಯಾಹ ಇತಿ ನಿಶ್ಚಯ, ಇದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ಊರ್ವಶಿ ಅಂತ ಅದ್ಭುತವಾದ ಒಬ್ಬ ಸ್ತ್ರೀಯನ್ನ ಬಹಳ ಮನೋಜ್ಞವಾಗಿ ವೇದವ್ಯಾಸರು ವರ್ಣಿಸುವುದೇನಿದೆಯಲ್ಲ, ನಾವು ಅವಳ ವರ್ಣನೆಯನ್ನು ಮಾತ್ರ ಕೇಳಿ ಮೈ ಮರಿಬೇಕು ಅಂತ ಅದರ ತಾತ್ಪರ್ಯ ಅಲ್ಲ. ಊರ್ವಶಿಗಿರುವಂತಹ ಅತ್ಯದ್ಭುತವಾದ ಸೌಂದರ್ಯದಿಂದ ಅವಳು ಎಂಥ ದೊಡ್ಡ ಬ್ರಹ್ಮವಾದಿನಿಯಾಗಿದ್ಲು ಅಂತನ್ನೋದು ನಮ್ಗೆ ಗಮನಕ್ಕೆ ಬರಬೇಕು. ಅವಳು ಉಳಿದ ಅಪ್ಸರೆಯರಿಗಿಂತ ಹೆಚ್ಚು ಶ್ರೇಷ್ಠಳಾದವಳು. 19ನೇ ಕಕ್ಷಾದಲ್ಲಿ ಬರ್ತಾಳೆ ನೆನಪು. ನೀವು ಯಾರಾದ್ರೂ ಅದನ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಅದಾದ ಬಳಿಕ 100 ಅಪ್ಸರೆಯರು ಕೆಲವರಿದ್ದಾರೆ, ಅವ್ರಿಗಿಂತ ಹೆಚ್ಚಿನ ಅಪ್ಸರೆಯರು ಮತ್ತು ಕೆಲವರಿದ್ದಾರೆ. ಅಂತೂ ಎಲ್ಲ ಅಪ್ಸರೆಯರಲ್ಲೂ ಒಂದು 6-8 ಜನ ಅಪ್ಸರೆಯರು ಹೆಚ್ಚು ಶ್ರೇಷ್ಠರಿದ್ದಾರೆ. ಅದರಲ್ಲಿ ಊರ್ವಶಿ ಇದ್ದಾಳೆ. ಸ್ವಯಂ ನಾರಾಯಣನ ತೊಡೆಯಿಂದ ಹುಟ್ಟಿದವಳು. ಮತ್ತೆ ಭಗವಂತನನ್ನ ಅವಳು ತನ್ನ ಮಗ ಅಂತ ತಿಳಿದು ಅವನಿಗೆ ಸ್ತನ್ಯಪಾನ ಮಾಡಿಸಿದವಳು. ಹೀಗೆ ಅವಳ ಸೌಂದರ್ಯವನ್ನು ವರ್ಣಿಸುವುದರ ಹಿಂದೆ ಅವಳಿಗಿರುವಂತಹ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳು, ಅವಳಿಗೆ ಇರುವಂತಹ ಕಕ್ಷಾತಾರತಮ್ಯದಲ್ಲಿರುವಂತಹ ಸ್ಥಾನ, ಅವಳ ಶ್ರೇಷ್ಠತೆ, ಅದು ಕೂಡ ನಮ್ಗೆ ಗಮನಕ್ಕೆ ಬರಬೇಕು. ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಿರ್ತಾರೆ. ದ್ರೌಪದಿಯ ಸೌಂದರ್ಯವನ್ನಂತೂ ವೇದವ್ಯಾಸದವರು ವರ್ಣಿಸಿಯೇ ಇದ್ದಾರೆ. ದ್ರೌಪದಿಯನ್ನು ನೋಡಿ ಈ ಜಯದ್ರಥನಿಗೆ ದ್ರೌಪದಿಯನ್ನು ಒಮ್ಮೆ ನೋಡಿದರೆ ಇನ್ನು ಉಳಿದ ಸ್ತ್ರೀಯರನ್ನು ನೋಡಿದರೆ ಹೆಣ್ಣು ಕೋತಿಗಳನ್ನು ನೋಡಿದಂತ ಆಗ್ತದೆ ಅಂತ ಅವನು ಉದ್ಗಾರ ಮಾಡ್ತಾನೆ ಒಂದು ಬಾರಿ ಈ ವನಪರ್ವದಲ್ಲಿ, ದ್ರೌಪದಿಯನ್ನು ಅಪಹರಿಸಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ. ಪದ್ಮಗಂಧ ನಿಭೋ ಯಸ್ಯಾಹ ಗಂಧ ಕ್ರೋಶಾತ್ ಪ್ರಧಾವತಿ ಅಂತ. ದ್ರೌಪದಿ ಸಂಚರಿಸ್ತಾ ಇದ್ರೆ ಸುತ್ತಮುತ್ತಲಿನ ಒಂದೆರಡು ಮೈಲಿನಷ್ಟು ದೂರ ಪದ್ಮಕ್ಕೆ ಸಮಾನವಾದ ಸುಗಂಧ ಅವಳು ಮೈಯಿಂದ ಹೊರಸೂಸ್ತಿತ್ತು ಅಂತಿದೆ. ಇಷ್ಟು ಅದ್ಭುತವಾದ ಸೌಂದರ್ಯವನ್ನ ಆ ದ್ರೌಪದಿಯ ದೃಷ್ಟಿಯಲ್ಲಿ ವರ್ಣನೆ ಮಾಡ್ತಾರೆ. ಮತ್ತೆ ಕಾಶ್ಮೀರಿಯ ತುರಂಗಮಿ, ನಮಗೆ ಯಾವುದೋ ಹುಡುಗಿಯನ್ನ ಇವಳು ಕುದುರೆಯಂತೆ ಬರ್ತಾ ಇದ್ದಾಳೆ, ಹುಡುಗಿ ಕುದುರೆ ನಡುಗಿ ಹಿಡಿದು ಬರ್ತಾ ಇದ್ದಾಳೆ ನೋಡು ಅಂತಂದ್ರೆ ಇದೊಂದು ಭಾರಿ ಶೃಂಗಾರ ಭರಿತವಾದ ವರ್ಣನೆ ಅಷ್ಟೇ ಇದು, ಬೇರೆ ಯಾರಿಗೂ ಸಂಬಂಧಪಟ್ಟಂತೆ. ಆದ್ರೆ ವ್ಯಾಸರು ಇದೇ ದ್ರೌಪದಿಯನ್ನ ಕಾಶ್ಮೀರಿಯ ತುರಂಗಮಿ, ಕಾಶ್ಮೀರದ ಹೆಣ್ಣು ಕುದುರೆಯಂತೆ ಇದ್ಲು, ಕುದುರೆಯಂತೆ ಇರುವ ಚೇದುರೆ ಅಂತ ಅವಳನ್ನ ವರ್ಣನೆ ಮಾಡ್ತಾರೆ. ಇದೆಲ್ಲಾದ್ರ ಹಿಂದೆನೂ ಇರೋದು ಅವಳ ಅಧ್ಯಾತ್ಮದಲ್ಲಿ, ಕಕ್ಷಾತಾರತಮ್ಯದಲ್ಲಿ ಅವಳಿಗಿರುವಂತಹ ಸ್ಥಾನ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ವಾಜರಾಜರು ರುಕ್ಮಿಣಿಯನ್ನು ವರ್ಣನೆ ಮಾಡಿದ್ದಾರೆ ಅಂತ ಬಂತು, ಲಕ್ಷ್ಮೀದೇವಿಯನ್ನು ವರ್ಣನೆ ಮಾಡಿದ್ದಾರೆ ಶ್ರೀಶ ಗುಣದರ್ಪಣ ಸ್ತೋತ್ರದಲ್ಲಿ. ಯಾ ಸುಗಂಧಾಸ್ಯ ನಾಸಾದಿ ನವದ್ವಾರಾಖಿಲೇನಯ. ಲಕ್ಷ್ಮೀದೇವಿಯ ನವದ್ವಾರಗಳಿಂದಲೂ ಅತ್ಯಂತ ಸುಗಂಧ ಹೊರಸೂಸ್ತಿತ್ತು ಅಂತ ಅವರು ಅದನ್ನು ವರ್ಣನೆ ಮಾಡಿದ್ದಾರೆ. ಇದನ್ನ ನಾವು ಬೇರೆ ಯಾರಾದ್ರೂ ಬಗ್ಗೆ ವರ್ಣನೆ ಮಾಡ್ಲಿಕ್ಕೆ ಹೋದ್ರೆ, ಬೇರೆ ಯಾರಾದ್ರೂ ಮಾಡಿದ್ರೆ ಅಥವಾ ಬೇರೆ ಯಾವ್ದಾದ್ರು ಸ್ತ್ರೀಯ ಬಗ್ಗೆ ಮಾಡಿದ್ರೆ ಇದು ತೀರಾ ಅಶ್ಲೀಲ ಅಂತ ಅನಿಸಿತ್ತು, ಫಿಲ್ತಿ ಡಿಸ್ಕ್ರಿಪ್ಷನ್ ಅಂತ ಅನ್ಸಿತ್ತು. ಇದು ಅದು ಹಾಗಲ್ಲ. ವಾಜರಾಜ ಸ್ವಾಮಿಗಳಂತವ್ರಿಗೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ಲಕ್ಷ್ಮೀದೇವಿ ಅಂತ ಮಹಾ ದೊಡ್ಡ ದೇವತೆಯ ಬಗ್ಗೆ
ಭಗವತಿಯ ಬಗ್ಗೆ ನವದ್ವಾರದಿಂದಲೂ ಸುಗಂಧವನ್ನು ಹೊರಸೂಸ್ತಾ ಇದ್ದವಳು ಅಂತ ಅವಳನ್ನು ವರ್ಣನೆ ಮಾಡಿದ್ದು ಮತ್ತು ಅದ್ಭುತವಾಗಿದೆ. ಇದು ಎಲ್ಲಾದ್ರ ಹಿಂದೆನೂ ನಾವು ಕಾಣಬೇಕಾಗಿತ್ತು ಆ ಭಗವಂತನ ಒಂದು ಮಹತ್ವವನ್ನು. ಭಗವಂತನ ವರ್ಣನೂ ಹಾಗೇ ಇದೆ. ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಹ ಸತ್ಪರಾಕ್ರಮ ಜ್ಞಾನ ಸುಖ ಸುಖ ಸವಿಷ್ಣು ಪರಮೋಮತಃ. ಸದ್ದೇಹ ಅತ್ಯಂತ ಉತ್ಕೃಷ್ಟವಾದ ದೇಹ ಇದ್ದವನು. ಸುಖಗಂಧಶ್ಚ ಭಗವಂತನ ಮೈಯಿಂದ ಅತ್ಯಂತ ಸುಖಪೂರ್ಣವಾದ ಮನಸ್ಸಿಗೆ ಆಹ್ಲಾದ ಕೊಡುವಂತ ಗಂಧ ಹೊರಸೂಸ್ತಾ ಇದೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಪುರುಷರಲ್ಲಿಯೂ ಕೂಡ ಆ 32 ಲಕ್ಷಣಗಳು ಮೊದಲಾದವುಗಳು ಎಲ್ಲೆಲ್ಲಿ ಲಕ್ಷಣ ಹೆಚ್ಚಿರ್ತವೆ. ಭಗವಂತನಲ್ಲಿಯೂ 32 ಇವೆ, ಮತ್ತೆ ಚತುರ್ಮುಖ ಬ್ರಹ್ಮನಲ್ಲಿಯೂ 32 ಇವೆ. ಭಗವಂತನಲ್ಲಿದ್ದಷ್ಟು ಸ್ಫುಟವಾಗಿ ಚತುರ್ಮುಖನಲ್ಲಿಲ್ಲ. ಇನ್ನು ದೇವತೆಗಳಲ್ಲಿ ಮತ್ತೆ ಕೆಳಗೆ ಬಂದಂತೆ ಆ 32 ಇದ್ದದ್ದು 30, 28, 26 ಹೀಗೆಲ್ಲ ಆಗ್ತವೆ. ವೇದಗಳನ್ನು ಕಂಡ ಋಷಿಗಳಿಗೆ, ಯಾವ ಋಷಿಗಳು ವೇದವನ್ನು ಕಂಡು ಆಯಾ ವೇದ ಮಂತ್ರಗಳಿಗೆ ಅವರವ್ರ ಹೆಸರನ್ನು ಕೊಟ್ಟಿರ್ತಾರೆ, ಆಪಸ್ತಂಭ ಮೊದಲಾದ ಋಷಿಗಳು, ಆಮೇಲೆ ನಾವು ಆ ಮಾರ್ಜನ ಮಂತ್ರ ಆಪೋಹಿಷ್ಟಾಮಯೋ ಭೂಹ ಅಂತ ಮಾಡ್ತೀವಲ್ಲ, ಅದಕ್ಕೆ ಸಿಂಧು ದ್ವೀಪ ಋಷಿ ಅಂತ ಹೇಳ್ತೀವಿ. ಇವರಿಗೆಲ್ಲ 20 ಲಕ್ಷಣಗಳು ಕನಿಷ್ಠ ಇರಬೇಕು ಅಂತ ತತ್ವ ನಿರ್ಣಯದಲ್ಲಿದೆ. ವಿಂಶಲ್ ಲಕ್ಷಣತೋ ನೂನಃ ತಪಸ್ವಿ ಬಹುವೇದವಿತ್ ಅಂತ. ಹೀಗೆ ಆ ಲಕ್ಷಣಗಳಿಗೂ, ದೈಹಿಕ ಲಕ್ಷಣಗಳಿಗೂ, ಆ ದೈಹಿಕ ಸೌಂದರ್ಯಕ್ಕೂ, ಒಳಗಿರುವಂತಹ ಜ್ಞಾನಕ್ಕೂ ಒಂದು ಸ್ತ್ರೀಯರಲ್ಲಿ ನಿರ್ದಿಷ್ಟವಾದ ಘನಿಷ್ಠವಾದ ಸಂಬಂಧ ಇದೆ. ಪುರುಷರಲ್ಲಿಯೂ ಅದಿದೆ, ಜ್ಞಾನಿಗಳಲ್ಲಿಯೂ ಅದಿದೆ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು. ಇಷ್ಟಕ್ಕಾಗಿ ಸ್ತ್ರೀ ಪುರುಷರನ್ನ ಆಪಾದ ಮಸ್ತಕವಾಗಿ ಅತ್ಯಂತ ಅದ್ಭುತ ರೀತಿಯಿಂದ ಶಾಸ್ತ್ರಕಾರರು ವರ್ಣನೆ ಮಾಡಿರ್ತಾರೆ. ವ್ಯಾಸ, ವಾಲ್ಮೀಕಿ ಮೊದಲಾದವರು ಅದನ್ನ ಮೇಲ್ಪಂಕ್ತಿಯನ್ನಾಗಿ ಇಟ್ಕೊಂಡು ಉಳಿದ ವಾದಿರಾಜ ಸ್ವಾಮಿಗಳು ಮೊದಲಾದವರು ವರ್ಣನೆ ಮಾಡಿರ್ತಾರೆ. ಸ್ವಯಂ ಕಾಳಿದಾಸ ಆ ಥರ ಪಾರ್ವತಿಯನ್ನು ವರ್ಣನೆ ಮಾಡುವುದರ ಹಿಂದೆನೂ ಕೂಡ ಇಂಥದೇ ಒಂದು ದೃಷ್ಟಿಕೋನ ಇದ್ದಿರಬೇಕು. ಯಾಕೆಂದ್ರೆ ಕಾಳಿದಾಸನೂ ಕೂಡ ಜಗತಃ ಪರಮೇಶ್ವರವು ಅಂತ ಪಾರ್ವತಿ ಪರಮೇಶ್ವರನ್ನ ಜಗತ್ತಿನ ತಂದೆ ತಾಯಿ ಅಂತ ವರ್ಣನೆ ಮಾಡಿರ್ತಾರೆ. ಇನ್ಯಾವುದೋ ರಾಜಕುಮಾರಿಯರನ್ನ ಮತ್ತಾರನ್ನು ವರ್ಣನೆ ಮಾಡುವಾಗ ಅವರಿಗೆ ಆ ಭಾವನೆ ಇರ್ತದೋ ಇಲ್ಲೋ, ದೈವಿಕ ಅನುಸಂಧಾನ ಇರ್ತದೋ ಇಲ್ಲೋ ಅಂತ ಹೇಳೋದು ಕಷ್ಟ. ಆದರೆ ದೇವತೆಗಳನ್ನು ವರ್ಣನೆ ಮಾಡುವಾಗಂತೂ ಕಾಳಿದಾಸ, ಬಾಣ ಮೊದಲಾದ ಕವಿಗಳಿಗೂ ಕೂಡ ಈ ಒಂದು ದಿವ್ಯ ಅನುಸಂಧಾನ ಇರ್ತದೆ ಅಂತ ನಾವು ಊಹಿಸಬಹುದು. ಮತ್ತೆ ನಾವಿದನ್ನು ಕೇಳಿದಾಗೆಲ್ಲ, ಇಂಥ ವರ್ಣನೆಗಳನ್ನು ಕೇಳಿದಾಗ, ಮತ್ತೆ ಅಂಥ ಶಿಲ್ಪಕಲೆಗಳನ್ನ ಮಧ್ವ ಸರೋವರದಲ್ಲಿ ಆಗಲಿ ಮತ್ತೆ ಯಾವುದೋ ದೇವಾಲಯದಲ್ಲಿ ಆಗಲಿ ನೋಡಿದಾಗೆಲ್ಲ ನಮಗೆ ಅಲ್ಲಿ ಭಗವಂತ, ಭಗವತಿ, ಚತುರ್ಮುಖ ಬ್ರಹ್ಮ, ಸರಸ್ವತಿ, ಹಾಗೆ ಶಿವ ಪಾರ್ವತಿಯರ ಅನುಸಂಧಾನ ನಮಗಾಗಬೇಕು ಅಂಥ ದೇವಾಲಯಗಳಿಗೆ ಹೋದಾಗೆಲ್ಲ. ಹೀಗೆ ಇದೆಲ್ಲವನ್ನು ನಮಗೆ ತಿಳಿಸಿಕೊಡ್ಲಿಕ್ಕಾಗಿ ಒಂದು ಚಿತ್ರಣ ನಮ್ಮಲ್ಲಿರ್ತದೆ ಅಂತ ನಾವು ಅದನ್ನ ತಿಳ್ಕೊಳ್ಬೇಕು. ಹೀಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಹೇಳ್ಬೋದಾಗಿತ್ತು ಅದನ್ನೆಲ್ಲ ಹೇಳಿದ್ದೇನೆ. ಇದನ್ನ ನೀವು ಕೇಳಿ ಇದನ್ನ ಪರಾಮರ್ಶೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕು.